ಹಾರುಗೇರಿ ಪಟ್ಟಣದಲ್ಲಿ ನಡೆದಿದ್ದ ಮನೆ ಕಳ್ಳತನದ ಪ್ರಕರಣವನ್ನು ಪೊಲೀಸರು ಭೇದಿಸಿ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ನ 7 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಹಾಗೂ ನಗದು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಫೆಬ್ರವರಿ 7ರಂದು ಹಾರುಗೇರಿ ನಿವಾಸಿ ಅಭಿಷೇಕ್ ಸುರೇಶ್ ಪಾಂಡೆ ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿತ್ತು. ಫೆಬ್ರವರಿ 6ರಂದು ಬೆಳಗ್ಗೆ 9ರಿಂದ ಫೆಬ್ರವರಿ 7ರಂದು ಬೆಳಗ್ಗೆ 11:30ರ ನಡುವೆ ಹಾರುಗೇರಿ ಪಟ್ಟಣದ ವಿದ್ಯಾನಗರದಲ್ಲಿರುವ ಅವರ ಮನೆಯಲ್ಲಿ ಕೀಲಿ ಮುರಿದು ಒಳನುಗ್ಗಿದ ಕಳ್ಳರು ತಿಜೋರಿಯಲ್ಲಿ ಇಟ್ಟಿದ್ದ ಸುಮಾರು 28 ತೊಲೆ ಬಂಗಾರದ ಆಭರಣಗಳು, ಸುಮಾರು 22 ಲಕ್ಷ ಹಾಗೂ 1.5 ಕಿಲೋ ಬೆಳ್ಳಿ ಹಾಗೂ ಪೂಜಾ ಸಾಮಗ್ರಿಗಳು ಮತ್ತು 1.30 ಲಕ್ಷ ಕಳ್ಳತನ ಮಾಡಿದರು. ಇದೇ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಳಾದ ಸರಸ್ವತಿ ಸಂಜು ಬೆಡಗೇರವರ ಮನೆಯಿಂದ 2.5 ತೊಲೆ ಬಂಗಾರದ ಆಭರಣಗಳು ಮತ್ತು 7,000 ನಗದು ಕಳ್ಳತನವಾಗಿರುವುದು ತಿಳಿದು ಬಂದಿತ್ತು. ಈ ಕುರಿತು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಅಪರಾಧದ ಸಂಖ್ಯೆ 52/2026ರಂತೆ BNS ಕಾಯ್ದೆ 2023ರ ಕಲಂ 331/3, 331/4 ಮತ್ತು 305ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಅಥಣಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ತನಿಖೆ ನಡೆಸಲಾಯಿತು. ಕಾರ್ಯಾಚರಣೆಯಲ್ಲಿ ಮಹಾರಾಷ್ಟ್ರ ಮೂಲದ 7 ಮಂದಿಯನ್ನ ಬಂಧಿಸಲಾಗಿದೆ. ಬಂಧಿತರನ್ನು ರವಿ ಅಣ್ಣಾ ಶಿಂದೆ ವಯಸ್ಸು 32, ಸುನೀಲ್ ನಾಥಾ ಪವಾರ್ ವಯಸ್ಸು 27, ಶಂಕರ್ ಬಿಹಾರಿ ಜಾಧವ್ ವಯಸ್ಸು 25, ದಿಲೀಪ್ ತುಕಾರಾಮ್ ಶಿಂದೆ ವಯಸ್ಸು 25, ಕಿಶೋರ್ ರಾಜ್ ಬಹುಮೋರೆ ವಯಸ್ಸು 27, ವಿನೋದ್ ಗಂಗಾರಾಮ್ ಶಿಂದೆ ವಯಸ್ಸು 23 ಹಾಗೂ ಮಿಥುನ್ ಚಿಮಾಜಿ ಜಾಧವ್ ವಯಸ್ಸು 24 ಎಂದು ಗುರುತಿಸಲಾಗಿದೆ. ಬಂಧಿತರಿಂದ 26 ತೊಲೆ 7 ಗ್ರಾಂ ಬಂಗಾರದ ಆಭರಣವನ್ನು, ಸುಮಾರು 29 ಲಕ್ಷ 1 ಕೆಜಿ 80 ಗ್ರಾಂ ಬೆಳ್ಳಿ ಆಭರಣಗಳು ಮತ್ತು ಸುಮಾರು 3.2 ಲಕ್ಷ ನಗದು ಸೇರಿದಂತೆ ಒಟ್ಟು 36,11,830 ಮೌಲ್ಯದ ವಸ್ತುವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಂಧಿತರು ಅಥಣಿ, ಉಗಾರ್, ರಬಕಾವಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳು ಹಾಗೂ ಇನ್ನಿತರ ಪ್ರದೇಶಗಳಲ್ಲಿ ಕೂಡ ಕಳ್ಳತನ ನಡೆಸಿರುವ ಅಂತಾರಾಜ್ಯ ಕುಖ್ಯಾತ ಕಳ್ಳರ ಗ್ಯಾಂಗ್ ಎಂದು ಪೊಲೀಸರು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಹಾರುಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಫೆಬ್ರವರಿ 6 ಮತ್ತು 7 ಅವತ್ತು ಮಧ್ಯರಾತ್ರಿಯಲ್ಲಿ ಒಂದು ಕಳ್ತನ, ಅಭಿಷೇಕ್ ಪಾಂಡೆ ಎಂಬರ ಮನೆಯಲ್ಲಿ ಒಂದು ಕಳ್ತನ ಆಗಿದೆ. ಆ ಕಳ್ತನದಲ್ಲಿ ಸುಮಾರು 28 ತೊಲ ಗೋಲ್ಡ್ ಮತ್ತು ಮೋರ್ ದನ್ 1 kg ಸಿಲ್ವರ್ ಕಳ್ತನ ಆಗಿದೆ. ಅದೇ ಸಂದರ್ಭದಲ್ಲಿ ಸೀರಿಯಸ್ ಆಫ್ ಅಫೆನ್ಸ್ ಹಾರುಗೇರಿ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ಹೌಸ್ ಬ್ರೇಕಿಂಗ್ ಥೆಫ್ಟ್ ಒಂದು ರಿಪೋರ್ಟ್ ಆಗಿದೆ. ಸುಮಾರು 280 ಗ್ರಾಮ್ ಗೋಲ್ಡ್ ಇದರಲ್ಲಿ ಕಾಣೆಯಾಗಿರೋದ್ರಿಂದ ಇದನ್ನು ನಾವು ಪರಿಶೀಲನೆ ಮಾಡಿ ತಕ್ಷಣ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಡಿಜಿಟಲ್ ಸರ್ವೈಲೆನ್ಸ್ ಎಲ್ಲ ನಾವು ಫಾಲೋ ಮಾಡೋ ಸಂದರ್ಭದಲ್ಲಿ CCTV ಕ್ಯಾಮರಾನಲ್ಲಿ ಒಂದು ಫುಟೇಜ್ ಬರ್ತದೆ. ಅದರಲ್ಲಿ ಆ ಗ್ಯಾಂಗ್ ತರೋ ಪ್ರೊಫೆಷನಲ್ ಗ್ಯಾಂಗ್ ಇರೋದು ಕಂಡು ಬಂದಿರ್ತದೆ. ತರೋ ಪ್ರೊಫೆಷನಲ್ ಮತ್ತು ಈ ಅಪಘಾತವನ್ನು ಮಾಡ್ತಾ ಇರೋದು ಗಂಭೀರವಾಗಿ ಒಂದು ಫೇಸ್ ಮಾಸ್ಕ್ ಹಾಕ್ಕೊಂಡು ಫಿಂಗರ್ ಪ್ರಿಂಟ್ ಯಾವುದೇ ಸಿಗಬಾರದು ಅಂದ್ರೆ ಉದ್ದೇಶದಿಂದ ಫಿಂಗರ್ ಪ್ರಿಂಟಕ್ಕೂ ಯಾವುದೇ ಸಿಗಬಾರದು ಇಂಥ ಭಾಳಷ್ಟು ಸೂಕ್ಷ್ಮದಿಂದ ಈ ಅಪರಾಧವನ್ನು ಮಾಡಿರ್ತಾರೆ. ಅದನ್ನು ಗಂಭೀರವಾಗಿ ನಮ್ಮ DSP ಅಥಣಿ ಅವರು ಮತ್ತು ಹಾರುಗೇರಿ SCP ಅವರು ಇಬ್ಬರು ಗಂಭೀರವಾಗಿ ತಗೊಂಡು ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಇಂಥ ಒಂದು ಗಂಭೀರದ ಅಪರಾಧ ಎಷ್ಟೊಂದು ಜನ, ಸುಮಾರು 6ರಿಂದ 7 ಜನ ಆ ಅಪಘಾತದಲ್ಲಿ ಮಾತ್ರ ಭಾಗಿಯಾಗಿರುವುದು ಕಂಡು ಬಂದಿದೆ. ಇಷ್ಟೊಂದು ಗಂಭೀರ ಅಪರಾಧ ಆಗಿರೋದ್ರಿಂದ ಸ್ಪೆಷಲ್ ಟೀಮನ್ನು ನಮ್ಮ DSP ಅಥಣಿ ಅವರು ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ CP ಹಾರುಗೇರಿ ರತನ್ ಕುಮಾರ್ ಅವರ ಟೀಮನ್ನು ಲೀಡ್ ಮಾಡಿಕೊಂಡು ಮತ್ತು PSI ಹಾರುಗೇರಿ ಮಾಳಪ್ಪ ಪೂಜಾರಿ ಮತ್ತು ಅವರ ಸ್ಟಾಫ್ ಎಲ್ಲರೂ ಕುಡಿಚಿ, ಹಾರುಗೇರಿ ಮತ್ತು ಐಗಳಿ 3 ಸ್ಟೇಷನ್ನಿಂದ ಒಂದು ದೊಡ್ಡ ಟೀಮನ್ನು ಕಟ್ಟಿ ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ. ಮತ್ತು ನಮ್ಮ ಟೆಕ್ನಿಕಲ್ ಸೆಲ್ಲಿಂದ ಟೆಕ್ನಿಕಲ್ ಸರ್ವೈಲೆನ್ಸು ಶುರುವಾಗಿದೆ. ಇದರಲ್ಲಿ ಈ ಅಪರಾಧ ಎಲ್ಲಿ ಹೋಗಿ ಮುಗೀತು ಅಂದರೆ, ಇದರಲ್ಲಿ ಮಹಾರಾಷ್ಟ್ರದಿಂದ ಒಂದು ಇದೇ ಕೆಲಸ ಮನೆ ಕಳ್ತನ ಮಾಡುವುದು ಮತ್ತು ಡೆಕಾಯಿಟಿ ರಾಬರಿ ಮಾಡುವ ಒಂದು ದೊಡ್ಡ ಗ್ಯಾಂಗ್ ಇದನ್ನು ಮಾಡಿರೋದು ಕಂಡು ಬಂದಿದೆ. ಫೇಸ್ ಐಡೆಂಟಿಫಿಕೇಶನ್ ಆಯಿತು. ಅದಾದಮೇಲೆ ಸುಮಾರು ದಿವಸ ವೆಯ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಮತ್ತು ಅಪರಾಧ ಮಾಡುವುದಕ್ಕೆ ಇವರು ಬರ್ತಾ ಇರೋ ಸಂದರ್ಭದಲ್ಲಿ ಟೀಮ್ ಫಾಲೋ ಮಾಡಿಕೊಂಡು ರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಬಂದು ಸ್ಟೇ ಮಾಡುವ ಸಂದರ್ಭದಲ್ಲಿ ನಮ್ಮ ಹಾರುಗೇರಿ ಟೀಮ್ ಅವರು ಒಂದು 6 ಜನವನ್ನು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಇನ್ನೊಂದು ಅಕ್ಯೂಸ್ಡ್ 7ನೇ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡ್ತಾರೆ. ಇವರೆಲ್ಲರೂ ಕೂಡ ಮಹಾರಾಷ್ಟ್ರ ಸ್ಟೇಟ್ನವರು. ಮಹಾರಾಷ್ಟ್ರನಲ್ಲಿ ಇವರು ಪರ್ಟಿಕ್ಯುಲರ್ಲಿ
2 ಜಿಲ್ಲೆಗಳಿಂದ ಬಂದಿರ್ತಾರೆ. ಜಾಲ್ನಾ ಡಿಸ್ಟಿಕ್ಲಿಂದ ಬಂದಿರ್ತಾರೆ. ಈ ಅಕ್ಯೂಸ್ಡ್ ಪರ್ಟಿಕ್ಯುಲರ್ಲಿ ಇವರ ಉದ್ದೇಶನೇ ಏನಂದರೆ ತುಂಬ ದೂರ ಟ್ರಾವೆಲ್ ಮಾಡೋದು, ರ್ಯಾಂಡಮ್ ಆಗಿ ಒಂದು ಸೀರಿಯಸ್ ಆಫ್ ಹೌಸ್ ಬ್ರೇಕಿಂಗ್ ಮಾಡೋದು. ಇತ್ತೀಚೆಗೆ ಈ ಕೇಸಲ್ಲಿ ಭಾಗಿಯಾಗಿರುವ 7 ಜನವನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. 7 ಜನದಲ್ಲಿ ಒಬ್ಬ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇದ್ದಾನೆ, ಸುನಿಲ್ ನಾಥ ಪವಾರ್. ನಮ್ಮ ಕೇಸಲ್ಲಿ A2 ಆಗಿದ್ದಾನೆ. ಇವನ ಡೆಕಾಯಿಟಿಯ ಕೇಸು ಮತ್ತು ಅಲ್ಲಿ ಹೋಗೋ ಸಂದರ್ಭದಲ್ಲಿ ಮನೆಯಲ್ಲಿರೋವನ್ನು ಕೊಂದು ಅಲ್ಲಿಂದ ಪ್ರಾಪರ್ಟಿಯನ್ನು ತೊಗೊಂಡು ಹೋಗಿರೋದು ಕಂಡು ಬಂದಿರ್ತದೆ. ಅದ್ರ ಜೊತೆಗೆ ರವಿ ಅಣ್ಣ ಶಿಂಡೆ ಎಂಬುವನು, ಶಂಕರ್, ದಿಲೀಪ್ ತುಕಾರಾಮ್ ಶಿಂಡೆ, ಕಿಶೋರ್ ಮತ್ತು ವಿನೋದ್, ಮಿಥುನ್ ಇಂತಹ 7 ಅಕ್ಯೂಸರನ್ನು ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಮಹಾರಾಷ್ಟ್ರನಲ್ಲಿ ಕೂಡ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಭಾಳಷ್ಟು ಇಂತಹ ಗಂಭೀರವಾದ ಅಪರಾಧಗಳಲ್ಲಿ ಭಾಗಿಯಾಗಿರ್ತಾರೆ. ಇದರಲ್ಲಿ ಸುಮಾರು 260 ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ. ಅದೇ ರೀತಿಯಲ್ಲಿ ಮತ್ತು ಇನ್ನೊಂದು ಕೇಸಲ್ಲಿ, ಇದೇ ಕೇಸಲ್ಲಿ ಒಂದು 7 ಗ್ರಾಮ್, ಒಟ್ಟು 267 ಗ್ರಾಮ್ ಗೋಲ್ಡ್ ರಿಕವರಿ ಆಯಿತು. ಮತ್ತು ಇದರ ಹೊರತು ಸುಮಾರು 29 ಲಕ್ಷ ಮತ್ತು 6 ಮೊಬೈಲ್ ಫೋನ್ ಅಕ್ಯೂಸ್ಡ್ ಬರುವುದಕ್ಕೆ ಮುಂಚೆ ಯೂಸ್ ಮಾಡ್ತಾರೆ. ಇಲ್ಲಿ ಸ್ಥಳಕ್ಕೆ ಬರುವ ಸಂದರ್ಭದಲ್ಲಿ ಒಂದು 20-30 ಕಿಲೋಮೀಟರ್ ದೂರದಲ್ಲಿ ಆಫ್ ಮಾಡ್ತಾರೆ. ಸೊ ದಟ್ ಟೆಕ್ನಿಕಲ್ ಸರ್ವೈಲೆನ್ಸ್ ಅಲ್ಲಿ ಏನೋ ಆಗ್ತಾ ಇಲ್ಲ ಅಂದ್ರೆ ಆ ಉದ್ದೇಶದಿಂದ ಮಾಡಿರೋದು. ಆ ಫೋನ್ಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಇದಕ್ಕೆ ಒಂದು ನಿಸಾನ್ ಕಾರ್ ಅದನ್ನು ಕೂಡ ಉಪಯೋಗಿರ್ತಾರೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ಗೆ. ಸೊ ಅದು ಕೂಡ ಸೀಸ್ ಮಾಡಲಾಗಿದೆ. ಇವರು ಇಲ್ಲಿ ಅಲ್ಲದೆ ಒಟ್ಟು ಒಂದು 7 ಕೇಸಲ್ಲಿ ಇನ್ವಾಲ್ವ್ ಆಗಿರೋದು ಫರ್ದರ್ ಇಂಟ್ರಾಗೇಷನ್ ಅಲ್ಲಿ ನಮಗೂ ಗೊತ್ತಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು 2 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 2 ಅಫೆನ್ಸ್ ಮಾಡಿದ್ದಾರೆ. ನಮ್ಮಲ್ಲಿ ಸುಮಾರು ಒಂದು 5 ಮನೆಗಳಲ್ಲಿ ಕಳ್ತನ ಮಾಡಿರೋದು ಅದು ಕೂಡ ಪತ್ತೆಯಾಗಿದೆ. ಇದಲ್ಲದೆ ಇವರು ಬೇರೆ ಬೇರೆ ಟೈಮ್ಗಳಲ್ಲಿ 2025 ಮತ್ತು 26ನಲ್ಲಿ ಚಿಕ್ಕಮಗಳೂರು, ದಾವಣಗೆರೆ, ತುಮಕೂರು ಮತ್ತು ಕೋಲಾರ ಇಂಥ ನಮ್ಮ ಕರ್ನಾಟಕದಲ್ಲಿ ಇವರು ಓಡಾಡಿರೋದು ಕಂಡು ಬಂದಿರುತ್ತದೆ. ಈ ಸಂದರ್ಭಗಳಲ್ಲಿ ಕೂಡ ಇವರು ಅಲ್ಲಿಯೂ ಅಪರಾಧಗಳಲ್ಲಿ ಭಾಗವಹಿಸಿರೋದು ಆಲ್ಮೋಸ್ಟ್ ನಮಗೆ ಡೌಟ್ ಇದೆ. ಸಂಬಂಧಪಟ್ಟ SPLಕ್ಕೆ ಮತ್ತು ಪೊಲೀಸ್ ಸ್ಟೇಷನ್ಗಳು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ಕಳಿಸ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಜೊತೆಗೆ ಈ ಸಂಬಂಧಪಟ್ಟ ಜಿಲ್ಲೆಗಳಲ್ಲಿಂದ ಇವರ ಮುಖ ಮ್ಯಾಚ್ ಆಗೋದು ಡೌಟ್ ಇರೋದು ಬಗ್ಗೆ ನಮ್ಮ ಆಫೀಸರ್ಸ್ ಜೊತೆ ಸಂಬಂಧಪಟ್ಟ ಆಫೀಸರ್ಸ್ ಕೂಡ ಟಚ್ಚಲ್ಲಿದ್ದಾರೆ. ಸೊ ಇದು ಒಂದು ವೆರಿ ವೆರಿ ನೊಟೋರಿಯಸ್ ಗ್ಯಾಂಗ್. ಅವರು ತಾಂಡಾಗಳಿಗೆ ಹೋಗೋ ಸಂದರ್ಭದಲ್ಲಿ ಆಫೀಸರ್ ಮೇಲ್ಗಡೆ ಅಸಾಲ್ಟ್ ಮಾಡೋದು, ಅಟ್ಯಾಕ್ ಮಾಡೋದು, ಅರೆಸ್ಟ್ ಮಾಡಿರುವ ಲೋಕಲ್ ಆಫೀಸರ್ಸ್ ಮೇಲೆ ಕೂಡ ಅಸಾಲ್ಟ್ ಮಾಡಿರೋದೆಲ್ಲ ಕಂಡು ಬಂದಿದೆ. ನಮ್ಮ ಸಿಬ್ಬಂದಿಗಳ ಭಾಳಷ್ಟು ಇದರಲ್ಲಿ ಪ್ರಯತ್ನ ಮಾಡಿ ತುಂಬ ಶ್ರಮಪಟ್ಟು ಫಾಲೋಅಪ್ ಮಾಡಿ ಮೋರ್ ದೆನ್ 1 ಮಂತ್ ಇದರಲ್ಲಿ ಶ್ರಮಪಟ್ಟು ಫಾಲೋಅಪ್ ಮಾಡಿ ಸುಮಾರು ಟೈಮನ್ನು ಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಟೀಮನ್ನು ಕಟ್ಟಿರೋ ನಮ್ಮ DSP ಅವರು, ಅತಿನಿ DSP ಪ್ರಶಾಂತ್ ಮುನ್ನೋಳಿ ಅವರು ಮತ್ತು CP ಹಾರುಗೆರೆ ಅವರು ಮತ್ತು PSI ಮಾಲಪ್ಪ ಪೂಜಾರಿ ಅವರು. ಸೊ ಇವರೆಲ್ಲರಿಗೂ ರೆಗ್ಯುಲರ್ ಆಗಿ ನಮ್ಮ ಅಡಿಷನಲ್ SP ಬಸರ್ಗಿ ಅವರು ಕೂಡ ಸಂಪೂರ್ಣವಾಗಿ ಗೈಡೆನ್ಸ್ ಮಾಡ್ತಾ ಇದ್ದರು ಮತ್ತು ಕೇಸ್ ಬಗ್ಗೆ ಫಾಲೋಅಪ್ ಮಾಡೋದು ನಮ್ಮ ಅಡಿಷನಲ್ SP ಅವರು ಕೂಡ ಇದು ಒಂದು ಗಂಭೀರವಾದ ಅಪರಾಧ ಇರೋದ್ರಿಂದ ಫಾಲೋಅಪ್ ಮಾಡಿದ್ದಾರೆ. ಈ ಕೇಸಲ್ಲಿ ಒಂದು ಸಾರ್ವಜನಿಕರಿಗೆ ಯಾವುದೇ ಕಳ್ತನ ಆಗುತ್ತಂದ್ರೆ ಇಂಥ ಒಂದು ದೊಡ್ಡ ಅಪರಾಧ ಆಗುವ ಸಂದರ್ಭದಲ್ಲಿ ನಾವು ಕೂಡ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿ ಇಂಥ ಪತ್ತೆ ಮಾಡ್ತೀವಿ ಅಂದರೆ ನಾವು ಒಂದು ಮೆಸೇಜನ್ನು ಈ ಪತ್ತೆ ಮೂಲ ನಾವು ಹೇಳ್ತಾ ಇದ್ದೀವಿ. ಸೊ ಇದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಅಪರಾಧ ಆಗೋದಲ್ಲಿ ನಮ್ಮ ಎಫೋರ್ಟ್, ಪೊಲೀಸ್ ಎಫೋರ್ಟ್ ಇರ್ತದೆ. ನಮ್ಮ ಆಫೀಸರ್ಸ್ಗೆ ಇದು ಮೂಲಕ ಒಂದು ನಾನು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೇನೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.